ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಷಯದಲ್ಲಿ ಪ್ರಮುಖವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ 10 ಟಾಪಿಕ್ಸ್ ಬರ್ತಾವ. ಆ 10 ಟಾಪಿಕ್ಸಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಅಂತೇಳಿ ಒಂದು ಟಾಪಿಕ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತಂದ್ರೆ ಈ ಬಂಡವಾಳ ಮಾರುಕಟ್ಟೆ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ, ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಬಂದಿರ್ತಾವೆ. ಸೊ ಆಲ್ಮೋಸ್ಟ್ ನಾವು ಎಲ್ಲ ಇಡೀ ಎಕನಾಮಿಕ್ಸಲ್ಲಿ ಏನು 10 ಟಾಪಿಕ್ಸ್ ಸಿಲೆಬಸ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕೇಳಬಹುದಾದಂಥ ಅಥವಾ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ತಿಳ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಕ್ಲಾಸಲ್ಲಿ ನೋಡ್ತಾ ಇರುವಂತಹ ಈ ಒಂದು ಕ್ವಶನ್ಸ್, ಇಲ್ಲಿ ಟೋಟಲ್ ಒಂದು 4 ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಸೊ ನೀವು ಈಗಾಗಲೇ ಗೆಸ್ ಮಾಡ್ಬೋದು ಸೊ ಯಾವುದು ಕರೆಕ್ಟ್ ಆಗುತ್ತೆ ಆನ್ಸರ್ ಅಂಥೇಳಿ. ಸೊ ಜಸ್ಟ್ ಗೆಸ್ ಮಾಡಿ, ನಾ ಆಮೇಲೆ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡ್ತೇನೆ. ಸೊ ಹಾಗಾದರೆ ಅದಕ್ಕಿಂತ ಪೂರ್ವದಲ್ಲಿ ಬಂಡವಾಳ ಮಾರುಕಟ್ಟೆ ಅಂದರೆ ಏನು? ಸೊ ಬಂಡವಾಳ ಮಾರುಕಟ್ಟೆ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ಇಲ್ಲಿ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಹೂಡಿಕೆದಾರರು ಮತ್ತು ಉದ್ಯಮ ಸಂಸ್ಥೆಗಳು ಅಥವಾ ಕಂಪನಿಗಳು ಅವುಗಳ ನಡುವೆ ಇರುವಂತಹ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವ್ಯವಸ್ಥೆಗೆ ನಾವೇನು ಕರಿತೀವಿ ಅಂತಂದ್ರೆ ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಇನ್ನು ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಮುಂಬೈ ಶೇರ್ ಮಾರ್ಕೆಟ್ ನಿಮಗೆಲ್ಲ ಗೊತ್ತಿದೆ. ಸೊ ಮುಂಬೈ ಶೇರ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಟಾಪ್ ಕಂಪನಿಗಳು ಅಥವಾ ಇಂಡಸ್ಟ್ರಿಗಳು ಇರ್ತಾವೆ. ಆ ಇಂಡಸ್ಟ್ರಿಗಳಿಗೆ ಹಣ ಬೇಕಾಗತ್ತೆ. ಆವಾಗ ಆ ಇಂಡಸ್ಟ್ರಿಗಳು ಏನು ಮಾಡ್ತಾವ, ತಮ್ಮ ಷೇರುಗಳನ್ನು ಮಾರಾಟ ಮಾಡ್ತಾವೆ. ತಮ್ಮ ಷೇರುಗಳನ್ನು ಮಾರಾಟ ಮಾಡಿದಾಗ ಹೂಡಿಕೆದಾರರು ಅವುಗಳನ್ನು ಖರೀದಿ ಮಾಡ್ತಾರೆ. ಆವಾಗ ಹೂಡಿಕೆದಾರರ ಹಣ ಏನಾಗುತ್ತೆ, ಆ ಕಂಪನಿಗಳಿಗೆ ಹೋಗುತ್ತೆ. ಅಥವಾ ಆ ಕಂಪನಿಗಳು ಆ ಹಣವನ್ನು ತೆಗೆದುಕೊಂಡು ಏನು ಮಾಡ್ತಾವ, ತಮ್ಮ ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಸಿಕೊಂಡು ಅಥವಾ ಹೂಡಿಕೆ ಮಾಡಿ ತಮ್ಮ ಉತ್ಪಾದನೆ ಹೆಚ್ಚಿಸಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಾವ. ಬಂದಂಥ ಲಾಭದಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತೇಳಿ ಷೇರುದಾರರಿಗೆ ಅಥವಾ ಹೂಡಿಕೆದಾರರಿಗೆ ಅವರು ಹೂಡಿಕೆ ಮಾಡಿರುವ ಹಣದ ಪ್ರಮಾಣದ ಆಧಾರದ ಮೇಲೆ ಅವ್ರಿಗೂ ಕೂಡ ಲಾಭದ ಸ್ವಲ್ಪ ಭಾಗವನ್ನು ಕೊಡಲಾಗತ್ತೆ. ಇಂತಹ ಒಂದು ವ್ಯವಸ್ಥೆಗೆ ನಾವೇನು ಕರಿತೀವಿ ಅಂತಂದ್ರೆ ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಇಲ್ಲಿ ಮಾರುಕಟ್ಟೆಯಲ್ಲಿ ಇನ್ನೊಂದು ಬರುತ್ತೆ, ಹಣದ ಮಾರುಕಟ್ಟೆ ಅಂತ ಹೇಳಿ. ಸೊ ಹಣದ ಮಾರುಕಟ್ಟೆನೂ ಕೂಡ ಭಾಳ ಇಂಪಾರ್ಟೆಂಟ್ ಇರುವಂಥದ್ದು, ಬಟ್ ಅದು ಬೇರೆ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೇನೆ. ಬಟ್ ಈಗ ಬಂಡವಾಳ ಮಾರುಕಟ್ಟೆಗೆ ಸಂಬಂಧಪಟ್ಟಿರುವಂತಹ ವಿಶೇಷವಾದ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಫಸ್ಟ್ ಕ್ವಶನ್ ಏನಿದೆ? ಎಸ್, ಈ ಫಸ್ಟ್ ಕ್ವಶನಲ್ಲಿ ಬಂಡವಾಳ ಮಾರುಕಟ್ಟೆಯು ಯಾವ ರೀತಿಯ ನಿಧಿಗಳನ್ನು ಸಂಗ್ರಹಿಸುತ್ತದೆ ಅಂತೇಳಿ. ಓಕೆ, ಇಲ್ಲಿ ಅವಧಿಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳಿದ್ದಾರೆ. ಇದು ಭಾಳ ಲಾಜಿಕ್ ಅಂತನಲ್ಲ, ಭಾಳ ಸಿಂಪಲ್ ಇರುವಂಥದ್ದು, ಡೈರೆಕ್ಟ್ ಕ್ವಶನ್ ಇವೆಲ್ಲ. ಇಲ್ಲಿ ನಾ ಕೇಳಿರುವಂಥ 4 ಕ್ವಶನ್ ಕೂಡ ಡೈರೆಕ್ಟ್ ಕ್ವಶನ್ಸ್ ಅದಾವೆ. ಯಾಕಂತಂದ್ರೆ ಕ್ವಶನ್ಸ್ ನಮ್ಮಲ್ಲಿ ಜಸ್ಟಿಫಿಕೇಷನ್ ಮಾಡುವಂಥ ಕ್ವಶನ್ಸ್ ಇರ್ತವೆ, ಕೋಡಿಂಗ್ ಕೊಡುವಂಥ ಕ್ವಶನ್ಸ್ ಇರ್ತವೆ, ಮ್ಯಾಚಿಂಗ್ ಮಾಡುವಂಥ ಕ್ವಶನ್ಸ್ ಇರ್ತವೆ. ಆಮೇಲೆ ಇನ್ನಷ್ಟು ಡಿಫಿಕಲ್ಟ್ ಮಾಡಲಿಕ್ಕೆ ಹೋಗಿ ಮತ್ತಷ್ಟು ಅದನ್ನು ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಿರ್ತಾರೆ. ಬಟ್ ಇಲ್ಲಿ ಕೇಳಿರುವಂಥದ್ದು ಡೈರೆಕ್ಟ್ ಕ್ವಶನ್ಸ್ ಅದಾವೆ. ಬಟ್ ನಿಮ್ಗೆ ಈ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗಿತ್ತು ಅಂತಂದ್ರೆ ನಿಮಗೆ ಏನಾಗುತ್ತೆ ಅಂತಂದ್ರೆ ಇವುಗಳಿಗೆ ಆನ್ಸರ್ ನೀವು ಮಾಡಬಹುದು. ಹಾಗಿದ್ಮೇಲೆ ಈಗ ಈ 4ರಲ್ಲಿ ಆಪ್ಷನ್ ಯಾವುದಾಗಿರ್ಬೋದು? ಅಲ್ಪಾವಧಿ ನಿಧಿಗಳು, ಮಧ್ಯಾವಧಿ ನಿಧಿಗಳು ಅಥವಾ ದೀರ್ಘಾವಧಿ ನಿಧಿಗಳು ಅಥವಾ ಮೇಲಿನ ಯಾವ ಅಲ್ಲ ಅಂಥೇಳಿ ಆನ್ಸರ ಇದೆ. ಅಂದ್ರೆ ಆಪ್ಷನ್ಗಳದವ. ಸೊ ಆಪ್ಷನ್ಗಳಲ್ಲಿ ಯಾವುದು ಆಗಬಹುದು ನೀವು ಗೆಸ್ ಮಾಡಿರಿ. ಸೊ ಅದನ್ನು ನಾನು ಈಗ ನೆಕ್ಸ್ಟ್ ನಿಮಗೆ ಆನ್ಸರನ್ನು ಹೇಳ್ತೇನೆ. ಸೊ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಅಥವಾ ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಅಂದರೆ ಇಲ್ಲಿ ಹಣದ ವ್ಯವಹಾರ, ಹಣಕಾಸಿನ ವ್ಯವಹಾರಗಳು ಹೆಂಗೆ ನಡೀತಾವ, ಯಾವ ಅವಧಿಗೆ ಸಂಬಂಧಪಟ್ಟಿರ್ತಾವ, ಏನು ಅಲ್ಪಾವಧಿಯಲ್ಲೇ ಮುಗಿದು ಹೋಗ್ತಾವ ಅಥವಾ ಮಧ್ಯಮ ಅವಧಿಗೆ ಸಂಬಂಧಪಟ್ಟಂತೆ ಏನು ವ್ಯವಹಾರಗಳು ನಡೀತಾ ಇರ್ತಾವ, ಹೂಡಿಕೆ, ಏನು ಶೇರ್ ಮಾಡೋದು, ಶೇರ್ ಖರೀದಿ ಮಾಡೋದು ಇವೆಲ್ಲ ನಡೀತಾ ಇರ್ತಾವ ಹೇಗೆ, ಅಥವಾ ದೀರ್ಘಾವಧಿಗೆ ಮಾತ್ರ ಸಂಬಂಧಪಟ್ಟಿರ್ತಾವ ಅಥವಾ ಯಾವುದಕ್ಕೂ ಸಂಬಂಧಪಟ್ಟಿರಂಗಿಲ್ವ. ಸೊ ಯಾವಾಗಾದರೂ ಒಂದು ಅಲ್ಪಾವಧಿನ ಇರ್ಬೋದು, ದೀರ್ಘಾವಧಿನ ಇರ್ಬೋದು ಅಥವಾ ಮಧ್ಯಮ ಅವಧಿನ ಇರ್ಬೋದು, ಹಿಂಗಿರುತ್ತಾ ಅಂತೇಳಿ ಬಂದಾಗ ಇದರಲ್ಲಿ ನೀವು ಗೆಸ್ ಮಾಡಿ ನಾನು ನಿಮಗೆ ಆನ್ಸರನ್ನು ಮಾಡ್ತೇನೆ. ಅಂದರೆ ನೀವು ಆನ್ಸರ್ ಮಾಡಿದರೆ ಅಥವಾ ನಿಮಗೆ ಆನ್ಸರ್ ನೀವು ಕನ್ಫರ್ಮ್ ಮಾಡ್ಕೊಂಡಿದ್ರೆ ಈಗ ನಮ್ಮ ಪ್ರಕಾರ ಆನ್ಸರ್ ಏನಿದೆ ಅಂತಂದ್ರೆ ದೀರ್ಘಾವಧಿ ನಿಧಿಗಳು, ದೀರ್ಘಾವಧಿ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ ಈ ಮುಂಬೈ ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಈ ಒಂದು ಬಂಡವಾಳ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ತಾವು ಹೂಡಿಕೆ ಮಾಡುವಂತಹ ಪ್ರಮಾಣ
ಏನಾಗುತ್ತೆ ದೀರ್ಘಾವಧಿಗೆ ಸಂಬಂಧಪಟ್ಟಿರುತ್ತೆ. ಅದೇ ರೀತಿಯಾಗಿ ಈಗ ನಾವು ಇನ್ನೊಂದು ವಿಚಾರ ಮಾಡ್ಬೋದು ಇದಕ್ಕೆ ನಾವು ಹೆಂಗಂದ್ರೆ, ಯಾವುದೇ ಉದ್ಯಮ ಘಟಕ ಒಬ್ಬ ಹೂಡಿಕೆದಾರನಿಂದ 10 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡು ಒಂದು ಷೇರು ಪತ್ರವನ್ನು ಆತನಿಗೆ ಕೊಟ್ಟಿದ್ದಾನಂದಮೇಲೆ ಈ 10,000 ರೂಪಾಯಿಯನ್ನು ಸಡನ್ನಾಗಿ ಹೂಡಿಕೆ ಮಾಡಿ, ಸಡನ್ನಾಗಿ ಉತ್ಪಾದನೆ ಮಾಡಿ, ಸಡನ್ನಾಗಿ ಮಾರಾಟ ಮಾಡಿ, ಸಡನ್ನಾಗಿ ಲಾಭ ಗಳಿಸಿ, ಸಡನ್ನಾಗಿ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅಥವಾ ತನ್ನ ಲಾಭದಲ್ಲಿ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲ ಪ್ರೋಸೆಸ್ ಇದೆ. ಅದು ಹೂಡಿಕೆ ಆಗಬೇಕು, ಉತ್ಪಾದನೆ ಆಗಬೇಕು, ಮಾರಾಟ ಆಗಬೇಕು ಅಂದರೆ ದೀರ್ಘಾವಧಿ ಬೇಕಾಗತ್ತೆ. ಆ ಒಂದು ಕಾರಣದಿಂದಾಗಿ ಈ ಪ್ರೊಸೀಜರ್ ಹೆಂಗಿದೆ ಅಂದ್ರೆ ದೀರ್ಘಾವಧಿಗೆ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ಸಿ ಆನ್ಸರ್ ಕರೆಕ್ಟ್ ಆಗತ್ತೆ. ನೆಕ್ಸ್ಟು, ಬಂಡವಾಳ ಮಾರುಕಟ್ಟೆಯಲ್ಲಿ 2 ರೀತಿ ಮಾರುಕಟ್ಟೆಗಳು ಬರ್ತಾವೆ. ಒಂದು ಪ್ರಾಥಮಿಕ ಮಾರುಕಟ್ಟೆ, ಇನ್ನೊಂದು ದ್ವಿತೀಯ ಮಾರುಕಟ್ಟೆ ಅಂತ 2 ಬರ್ತಾವೆ. ಕ್ವಶನ್ ಕೇಳ್ತಿರ್ತಾರೆ ಹಿಂಗೂ ಕೂಡ, ಕೆಳಗಿನ ಯಾವುದು ಏನು ಬಂಡವಾಳ ಮಾರುಕಟ್ಟೆ ವಿಧಗಳಾಗಿವೆ ಅಂತ ಕೇಳಿ ಒಂದು 4-5 ಆಪ್ಷನ್ಗಳನ್ನ ಸಿಂಪಲಾಗಿ ಕೊಟ್ಬಿಟ್ಟಿರ್ತಾರೆ. ನಮಗೆ ಎಕ್ಸಾಕ್ಟ್ಲಿ ಆನ್ಸರ್ ಗೊತ್ತಿತ್ತಂದರೆ ಈ ರೀತಿಯಾಗಿ ಹೇಳ್ಬೋದು. ಬಟ್ ಕ್ವಶನ್ ಹೇಗಿದೆ, ಎಸ್, ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ನಡೆಯುವ ವ್ಯವಹಾರ ಯಾವುದು ಅಂತೇಳಿ ಅಂದರೆ ಈ ಕೆಳಗೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ವ್ಯವಹಾರಗಳು ನಡೀತಾವ? ಫಾರ್ ಎಕ್ಸಾಂಪಲ್, ಹೊಸ ಷೇರುಗಳ ಬಿಡುಗಡೆ ಆಗುತ್ತೋ, ಅಥವಾ ಹಳೆಯ ಷೇರುಗಳ ಮಾರಾಟ ಮಾಡಲಾಗುತ್ತೋ, ಅಥವಾ ಬಾಂಡ್ಗಳ ಮರು ಮಾರಾಟ ಮಾಡಲಾಗುತ್ತೋ, ಅಥವಾ ಪರಸ್ಪರ ನಿಧಿ ಹೂಡಿಕೆಯನ್ನು ಮಾಡಲಾಗುತ್ತೋ. ಈ ರೀತಿಯಾದ ಕ್ವಶನ್ ಕೇಳಿಬಿಟ್ರಂದ್ರೆ ನಮಗೆ 100% ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಷೇರು ಅಂಥೇಳಿ ಎಲ್ಲ ಕಡೆಯೂ ಕೂಡ ಬಳಕೆ ಮಾಡಿದ್ದಾರೆ, ಬಾಂಡ್ಗಳಂತ ಬಂದಿದ್ದಾವೆ, ಪರಸ್ಪರ ನಿಧಿ ಅಂತ ಬಂದಿದೆ. ಸೊ ಗೊಂದಲ ಅಂತೂ ಆಗುತ್ತೆ. ಸೊ ನೀವು ಜಸ್ಟ್ ಥಿಂಕ್ ಮಾಡಿ ನಿಮ್ಗೆ ಯಾವ ಆನ್ಸರ್ ಕರೆಕ್ಟ್ ಆಗಬಹುದು ಅನ್ನೋದನ್ನು ನೀವು ಗೆಸ್ ಮಾಡಿ. ನೆಕ್ಸ್ಟ್ ಅದ್ರ ಬಗ್ಗೆ ಆನ್ಸರನ್ನು ಹೇಳ್ತೇನೆ. ಪ್ರಾಥಮಿಕ ಅನ್ನೋ ಒಂದು ಶಬ್ದವನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಇದು ದ್ವಿತೀಯ ಅನ್ನೋ ಶಬ್ದ ನಿಮಗೆ ಅರ್ಥ ಇರಲಿ. ಇಷ್ಟೇ ಗೊತ್ತಾದರೂ ಕೂಡ ಇದಕ್ಕೆ ನೀವು ಗೆಸ್ ಮಾಡ್ಬೋದು. ಪ್ರಾಥಮಿಕವಾಗಿ ಒಂದು ಉದ್ಯಮ ಆಗಿರ್ಬೋದು, ಒಂದು ಹಣಕಾಸು ಸಂಸ್ಥೆ ಆಗಿರ್ಬೋದು, ಅಥವಾ ಒಂದು ಯಾವುದೋ ಒಂದು ಕೆಲಸ ಆಗಿರ್ಬೋದು, ಪ್ರಾಥಮಿಕವಾಗಿ ನಾವು ಮಾಡಲೇಬೇಕಾಗಿರುವಂಥದ್ದೇನು ಅಂತ ಬಂದಾಗ ಇದರಲ್ಲಿ 4ರಲ್ಲಿ 1 ನೀವು ಚೂಸ್ ಮಾಡ್ಬೋದು. 100% ಆನ್ಸರ್ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಜಸ್ಟ್ ಗೆಸ್ ಮಾಡಿ. ನೀವೀಗ ಗೆಸ್ ಮಾಡಿದರೆ ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಎ ಆನ್ಸರ್ ಆಗುತ್ತೆ. ಯಾಕೆ ಎ ಆನ್ಸರನ್ನು ಕರೆಕ್ಟ್ ಆಗುತ್ತಂತಂದರೆ, ಎಸ್, ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಹೊಸ ಷೇರುಗಳನ್ನು ಬಿಡುಗಡೆ ಮಾಡಲಾಗತ್ತೆ. ಅದಕ್ಕೆ ನಾವು ಪ್ರಾಥಮಿಕ ಮಾರುಕಟ್ಟೆ ಅಂತ ಕರಿಬೇಕು. ಅಂದರೆ ಈಗ ಹೊಸ ಉದ್ಯಮ ಟಾಪ್ ಕಂಪ್ನಿಗಳು ಅಥವಾ ಟಾಪ್ ಇಂಡಸ್ಟ್ರಿಗಳು ಇರ್ತಾವಲ್ಲ, ಅವು ಹೊಸ ಷೇರುಗಳನ್ನು ಬಿಡುಗಡೆ ಮಾಡ್ತಿರ್ತಾವೆ. ಆ ಬಿಡುಗಡೆ ಮಾಡುವಂಥವುಗಳನ್ನು ಮತ್ತು ಅವುಗಳಿಗೆ ಹಣವನ್ನು ಅಥವಾ ಇನ್ವೆಸ್ಟ್ಮೆಂಟನ್ನು ಅಥವಾ ಹೂಡಿಕೆದಾರರಿಂದ ಹಣವನ್ನು ಪಡ್ಕೊಳ್ಳುವಂಥ ವ್ಯವಹಾರಕ್ಕೆ ಒಟ್ಟಾರೆಯಾಗಿ ನಾವು ಪ್ರಾಥಮಿಕ ಮಾರುಕಟ್ಟೆ ಅಂತ ಕರಿಬೇಕಾಗತ್ತೆ. ಇಷ್ಟೇ ಮತ್ತೆ ಮೀನ್ ಇರೋದು. ಬಟ್ ಹಳೆಯ ಷೇರುಗಳು ಇದಕ್ಕೆ ಸಂಬಂಧಪಡೋಂಗಿಲ್ಲ. ಆಮೇಲೆ ಬಾಂಡ್ಗಳು ಮರು ಮಾರಾಟ ಅನ್ನೋದಾಯಿತು, ಅಥವಾ ಪರಸ್ಪರ ನಿಧಿ, ಇವು ಅದಕ್ಕೆ ಸಂಬಂಧಪಡೋಂಗಿಲ್ಲ. ಬಟ್ ಮೇನ್ ಇರೋದೇ ಹೊಸ ಷೇರುಗಳನ್ನು ಬಿಡುಗಡೆ ಮಾಡ್ತಾ ಇತ್ತಂದ್ರೆ, ಅಥವಾ ಒಂದು ಉದ್ಯಮ ಘಟಕ ಹೊಸ ಷೇರುಗಳನ್ನು ಬಿಡುಗಡೆ ಮಾಡ್ತಾ ಇತ್ತು ಅಂದ್ರೆ, ಷೇರು ಅಂದರೆ ಇದು ಗೊತ್ತಿರಬೇಕು. ಅದು ನಮಗೆಲ್ಲ ಆಲ್ಮೋಸ್ಟ್ ಈಗ ಗೊತ್ತಿರುತ್ತೆ, ಯಾಕಂದರೆ ನಾವು ಹಿಂದಿನ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಅದ್ರ ಬಗ್ಗೆ ಕಲ್ತಿರ್ತೀವಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಹೊಸ ಷೇರು ಬಿಡುಗಡೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಗಮನಿಸ್ಬೋದು ನೀವು, ದ್ವಿತೀಯ ಮಾರುಕಟ್ಟೆಯಲ್ಲಿ ವ್ಯವಹಾರ ನಡೆಯುವುದು ಹೇಗೆ ಅಂತೇಳಿ. ಸೊ ಸಿಂಪಲ್ಲಾಗಿ ಹೇಳಿಬಿಡ್ಬೇಕಂತಂದ್ರೆ ಇಲ್ಲಿ 4 ಆಪ್ಷನ್ ಕೊಡಲಾಗಿದೆ. ಸೊ ನಮಗೆ ಕನ್ಫ್ಯೂಷನ್ ಆಗೇ ಆಗುತ್ತೆ. ಕಂಪನಿ ಮತ್ತು ಸರ್ಕಾರ ನಡುವೆ ವ್ಯವಹಾರ ನಡೆಯುತ್ತೋ, ಅಥವಾ ಹೂಡಿಕೆದಾರರು ಪರಸ್ಪರವಾಗಿ ವ್ಯವಹಾರ ಮಾಡ್ತಾರೋ, ಅಥವಾ ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ಇರುತ್ತೋ, ಅಥವಾ ಕಂಪನಿ ಮತ್ತು ಬ್ಯಾಂಕ್ ನಡುವೆ ವ್ಯವಹಾರ ನಡೆಯುತ್ತೋ ಅಂತ ಬಂದಮೇಲೆ ನೀವಂತರೂ ಆಲ್ಮೋಸ್ಟ್ ಈಸಿಯಾಗಿಯೇ ಇದಕ್ಕೆ ಆನ್ಸರ್ ಮಾಡ್ಬೋದು. ಯಾಕಂದರೆ ಬಹಳ ಸ್ವಲ್ಪ ಕ್ಲೂಸ್ ಸಿಗುತ್ತೆ ಇದರೊಳಗಡೆ. ಸೊ ಎಕ್ಸಾಕ್ಟ್ಲಿ ನಾವು ಹೂಡಿಕೆ ಅನ್ನೋ ಶಬ್ದವನ್ನು ಈಗಾಗಲೇ ನಾವು ಬಳಕೆ ಮಾಡಿವಿಲ್ಲಿ. ಬಂಡವಾಳ ಮಾರುಕಟ್ಟೆ ಅಂದರೆ ಮತ್ತೇನೂ ಅಲ್ಲ, ಹೂಡಿಕೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದ್ದೇ ಇರುತ್ತೆ. ಹೂಡಿಕೆದಾರರು, ಹೂಡಿಕೆ ಮಾಡುವವರು ಮತ್ತು ಷೇರುಗಳನ್ನು ಖರೀದಿಸುವವರು, ಹೀಗೆಲ್ಲ ಆಲ್ಮೋಸ್ಟ್ ಆ ಶಬ್ದಗಳನ್ನು ನಾವು ಬಳಕೆ ಮಾಡ್ತೀವಿ. ಹಾಗಾಗಿ ಎಕ್ಸಾಕ್ಟ್ಲಿ ನೀವು ಗೆಸ್ ಮಾಡಿರ್ಬೋದು. ಸೊ ಆನ್ಸರ್ ಏನಾಗುತ್ತೆ ಅಂದರೆ ಹೂಡಿಕೆದಾರರು ಪರಸ್ಪರವಾಗಿ ಏನಾಗುತ್ತೆ, ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಹೂಡಿಕೆದಾರರು ಪರಸ್ಪರವಾಗಿ ತಮ್ಮ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಸೊ ಅಂತಹ ಒಂದು ಮಾರುಕಟ್ಟೆಗೆ ನಾವೇನು ಕರಿಬೇಕು, ದ್ವಿತೀಯ ಮಾರುಕಟ್ಟೆ ಅಂತ ಕರಿಬೇಕು. ನೆಕ್ಸ್ಟು, ಈಗ ನಾವು ಬಂಡವಾಳ ಮಾರುಕಟ್ಟೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆ ಅನ್ನೋದು ಬಂಡವಾಳ ಮಾರುಕಟ್ಟೆಯ ಒಂದು ಭಾಗ ಅಂತ ನಾವು ಅರ್ಥ ಮಾಡ್ಕೊಂಡಿವಿ. ಬಟ್ ಡೈರೆಕ್ಟಾಗಿ ಪ್ರಾಥಮಿಕ ಮಾರುಕಟ್ಟೆ ಅಂತ ಕೇಳಿಬಿಟ್ರೆ ನಮ್ಗೆ ಗೊತ್ತಾಗೋದಿಲ್ಲ.
ಯಾಕಂದರೆ ಎಲ್ಲಿ ಅದಕ್ಕೆ ಲಿಂಕ ಸಿಗಂಗಿಲ್ಲ. ಆ್ಯಕ್ಚುಲಿ ಅದು ಏನು ಬಂಡವಾಳ ಮಾರುಕಟ್ಟೆಗೆ ಸಂಬಂಧಪಡುತ್ತೋ ಅಥವಾ ಇನ್ಯಾವುದೇ ಮಾರುಕಟ್ಟೆಗೆ ಸಂಬಂಧಪಡುತ್ತೋ ಅಂತ ಗೊತ್ತೇ ಆಗೋದಿಲ್ಲ. ಅಂಥ ಕ್ವಶನ್ಸ್ಗಳನ್ನು ಕೂಡ ಜಾಸ್ತಿ ರೇಸ್ ಮಾಡ್ತಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನು, ಭಾರತದ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು ಅಂತ ಬಂದಾಗ ಎಸ್ ಇಲ್ಲಿದೆ ನೋಡಿ, ಸೇಬಿ ಅಂತೇಳಿ. ಸೇಬಿ ಅಂತ ನೀವು ಗೆಸ್ ಮಾಡ್ಬೋದು, ಅಥವಾ ಆರ್ ಬಿ ಐ ಅಂತ ಅಂತೀರಿ ಕೆಲವೊಬ್ರು ನಬಾರ್ಡ್ ಅಂತ ಕರಿತಿರ್ತೀರಿ, ಕೆಲವೊಬ್ರು IRDA ಅಂತ ಕೂಡ ಕರೀತಿರ್ತೀರಿ. ಅಂದ್ರೆ ಅದಂತ ಅನಿಸಿರಲ್ಲ, ಬಟ್ ಆದರೆ ನೀವು ಗೆಸ್ ಮಾಡಿರ್ಬೋದು. ಬಟ್ ಕೆಲವೊಬ್ಬರು ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಸೇಬಿ ಅಂತಲೂ ಕೂಡ ಗೆಸ್ ಮಾಡಿರ್ಬೋದು. ಈ ಸೇಬಿ ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ಸೊ ಆ ಒಂದು ಅಡಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮಾರುಕಟ್ಟೆ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಅಂದರೆ ಬಂಡವಾಳ ಮಾರುಕಟ್ಟೆಯನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಇದು ಮಾಡುತ್ತೆ ಅಂಥೇಳಿ. ಇಲ್ಲಿ ಒಂದು 4 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಸೊ ನೀವು ಜಸ್ಟ್ ಅದನ್ನು ನೋಡಬಹುದು. ಇದು ಕೂಡ ಬಂಡವಾಳ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಸೊ ಆಗಿದ್ಮೇಲೆ ಐದನೇ ಕ್ವಶನ್ ಏನಿದೆ, ಸೊ ಜಸ್ಟ್ ಗೆಸ್ ಮಾಡ್ಬೋದು ನೀವು. ಕೆಳಗಿನವುಗಳಲ್ಲಿ ಯಾವುದು ಬಂಡವಾಳ ಮಾರುಕಟ್ಟೆಯ ಭಾಗವಲ್ಲ ಅಂತ ಕೇಳಿಬಿಟ್ಟಿದ್ದಾರೆ. ಅಂದರೆ ಬಂಡವಾಳ ಮಾರುಕಟ್ಟೆಗೆ 3 ಸಂಬಂಧಪಟ್ಟಿದ್ದಾವೆ, ಆದರೆ ಒಂದು ಮಾತ್ರ ಸಂಬಂಧಪಟ್ಟಿಲ್ಲ. ಆದರೆ ನಿಮಗೆ ಕನ್ಫ್ಯೂಷನ್ ಅಂತೂ ಆಗೇ ಆಗುತ್ತೆ. ಆಲ್ಮೋಸ್ಟ್ ಭಾಳ ಜನ ಹಿಂಗೂ ಡಿಬೆಂಚರ್ ಅಂತೂ ಕೂಡ ಮಾಡ್ಬೋದು. ಓಕೆನಾ? ಸೊ ಅದ್ರ ಗೆಸ್ ಮಾಡಿ ಯಾವುದು ಕರೆಕ್ಟ್ ಆಗ್ಬೋದು ಅಂತೇಳಿ. ಯಾಕಂದರೆ ಬಂಡವಾಳ ಮಾರುಕಟ್ಟೆ ಅಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಇಲ್ಲಿ ಹಣಕಾಸಿನ ವ್ಯವಹಾರಗಳು ಇದೆ, ಇಲ್ಲಂತಲ್ಲ. ಆದರೆ ಇಂಪಾರ್ಟೆಂಟ್ ಇರೋದೇನು? ಹೂಡಿಕೆ ಮಾಡುವಂಥದ್ದು. ಹೂಡಿಕೆ ಮಾಡುವಂಥದ್ದು ಮತ್ತು ಷೇರುಗಳ ಮಾರಾಟ ಮಾಡುವಂಥದ್ದು, ಅದಕ್ಕೆ ನಾವು ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಹಾಗಂದರೆ ಇದರೊಳಗೆ ಎಕ್ಸಾಕ್ಟ್ಲಿ ತಪ್ಪಾಗಿರುವಂಥದ್ದು ಅಥವಾ ಭಾಗ ಅಲ್ಲೇ ಇರುವಂಥದ್ದು ಯಾವುದು ಅಂತಂದ್ರೆ ಆನ್ಸರ್ ನೀವು ಗೆಸ್ ಮಾಡಿ, ನಿಮ್ಗೆ ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದು. ಅದು ಯಾವುದು ಅಂದ್ರೆ ಕರೆನ್ಸಿ ಮಾರುಕಟ್ಟೆ ಅಂಥೇಳಿ. ಯಾಕೆ ಇದಾಗತ್ತಂತಂದರೆ ಬಾಂಬೆ ಶೇರ್ ಮಾರ್ಕೆಟ್ ಅನ್ನೋದು ಕೂಡ ಇಲ್ಲೈತೆ ನೋಡಿರಿ. ಬಾಂಬೆ ಶೇರ್ ಮಾರ್ಕೆಟ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ BSE ಅಂತಂದ್ರೆ ಇದು ಕೂಡ ಬಂಡವಾಳ ಮಾರುಕಟ್ಟೆನೇ ಹೌದು. ಅಂದರೆ ಬಂಡವಾಳ ಮಾರುಕಟ್ಟೆ ಭಾಗ ಅದು. ನೆಕ್ಸ್ಟ್ ಎರಡನೇದು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಅಂತೇಳಿ, ಷೇರು ವಿನಿಮಯ ಕೇಂದ್ರ ಅಂತ ನಾವು ಕರಿತೀವಿ. ಅದಕ್ಕೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇದು ಕೂಡ ಏನಾಗಿದೆ ಅಂದರೆ ಬಂಡವಾಳ ಮಾರುಕಟ್ಟೆಯ ಭಾಗನ ಆಗಿರುತ್ತೆ. ಇನ್ನು ಡಿಬೆಂಚರ್ಗಳನ್ನು ಆಲ್ಮೋಸ್ಟ್ ನಾವು ಬಂಡವಾಳ ಮಾರುಕಟ್ಟೆಯಲ್ಲಂತೂ ಬಳಸ್ತೀವಿ. ಹಾಗಿದ್ದಾಗ ಕರೆನ್ಸಿ ಮಾರುಕಟ್ಟೆ ಅನ್ನೋದು ಇಲ್ಲಿ ಸಂಬಂಧಪಡಂಗಿಲ್ಲ. ಅಂದರೆ ಹಣದ ಮಾರುಕಟ್ಟೆ ಅಂತ ಅರ್ಥ. ಇದು ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಎರಡು ಬೇರೆ ಬೇರೆನೇ ಇರ್ತಾವೆ. ಇದು ಮಾತ್ರ ಕನ್ಫರ್ಮೇಷನ್ ನಮಗೆ ಗೊತ್ತಿರಲಿ. ಹಣದ ಮಾರುಕಟ್ಟೆ ಬೇರೆ, ಬಂಡವಾಳ ಮಾರುಕಟ್ಟೆ ಬೇರೆ ಬೇರೆನೇ ಆಗಿರುತ್ತೆ. ನೆಕ್ಸ್ಟು 6ನೇ ಕ್ವಶನ್, IPO ಎಂದರೇನು ಅಂತೇಳಿ ಕ್ವಶನ್ ಕೇಳ್ತಾರೆ. ಇದು ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಬಟ್ ಇನಿಷಿಯಲ್ಗಳನ್ನು ಕೇಳ್ತಿರ್ತಾರೆ. ಇಲ್ಲಿ ಎರಡು ಕೂಡ ಕೊಟ್ಟಿದ್ದೀನಿ ನಾನು. ಸೊ ಇದಕ್ಕಂತೂ ಡೈರೆಕ್ಟಾಗಿ ನೀವು ಹೇಳ್ಬೋದು ಇಂಟರ್ನಲ್ ಪ್ರೈವೇಟ್ ಆಫರ್ ಅಂತಿದೆ, ಆಮೇಲೆ ಇನಿಷಿಯಲ್ ಪಬ್ಲಿಕ್ ಆಫರ್ ಇದೆ, ಇಂಡಿಯನ್ ಪಬ್ಲಿಕ್ ಆರ್ಗನೈಜೇಷನ್ ಅಂತಿದೆ, ಆಮೇಲೆ ಇಂಡಸ್ಟ್ರಿಯಲ್ ಪಬ್ಲಿಕ್ ಆಫೀಸ್ ಅಂತಿದೆ. ಬಟ್ ಇಲ್ಲಿ ಕ್ವಶನ್ ಇನ್ನೂ ಕೂಡ ಅವರು ಪರ್ಟಿಕ್ಯುಲರಾಗಿ ಕೇಳಿದರೆ ಮಾತ್ರ ಇದು ನಿಮಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅಥವಾ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಕೇಳಿದಾಗ 100% ಎಲ್ಲರೂ ಕೂಡ ಕನ್ಫ್ಯೂಷನ್, ಯಾಕಂದರೆ ಎಲ್ಲರೂ ಕೂಡ ಈಸಿನೇ ಅನ್ನಿಸ್ತಾವೆ. ಬಟ್ ಆದರೆ ವಾಸ್ತವದಲ್ಲಿ ಇದು ಎಕ್ಸಾಕ್ಟ್ ಕರೆಕ್ಟ್ ಯಾವುದು ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತಂತಲ್ಲ. ಸೊ ಅದೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಬಂಡವಾಳ ಮಾರುಕಟ್ಟೆಯ ಮುಖ್ಯ ಉದ್ದೇಶ ಏನು? ಇದು ಬಹಳ ಇಂಪಾರ್ಟೆಂಟ್. ಬಟ್ ಸ್ಟಾರ್ಟಿಂಗ್ ಒಂದು ಕ್ವಶನ್ ಡಿಸ್ಕಷನ್ ಮಾಡಿ ನಾವು ಬಂಡವಾಳ ಮಾರುಕಟ್ಟೆ ಯಾವ ಅವಧಿಗೆ ಸಂಬಂಧಪಡುತ್ತೆ ಅಂಥೇಳಿ. ಅದು ದೀರ್ಘಾವಧಿಯ ಯಾವುದು ಹೂಡಿಕೆಗಳನ್ನು ಉತ್ತೇಜಿಸುವುದು ಅಂತೇಳಿ ಹೇಳ್ಬೋದು. ಇಲ್ಲಿ ಬೇರೆ ಬೇರೆ ಆಪ್ಷನ್ ಕೊಡಲಾಗಿದೆ ನೋಡಿ. ಕಿರು ಅವಧಿಯ ಸಾಲ ನೀಡುವಂಥದ್ದು, ವಿದೇಶಿ ವಿನಿಮಯ ನಿಯಂತ್ರಿಸುವಂಥದ್ದು, ನಗದು ಪೂರೈಕೆಯನ್ನು ಕಡಿಮೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಬಂಡವಾಳ ಮಾರುಕಟ್ಟೆಯ ಉದ್ದೇಶಗಳಲ್ಲ. ನೀವು ಗೆಸ್ ಮಾಡ್ಬೋದು. ಹಾಗಾದರೆ ಇದಕ್ಕೆ ಆನ್ಸರ್ನಾಗಲೇ ಹೇಳಿದನು, ದೀರ್ಘಾವಧಿಯ ಹೂಡಿಕೆಗಳನ್ನು ಉತ್ತೇಜಿಸುವಂಥ ಕೆಲಸವನ್ನು ಬಂಡವಾಳ ಮಾರುಕಟ್ಟೆ ಮಾಡುತ್ತೆ ಅಂಥೇಳಿ. ಇನ್ನು ಲಾಸ್ಟು BSCನೂ ಕೇಳ್ತಾರೆ ಮತ್ತು NSC ಲಾಂಗ್ ಫಾರ್ಮ್ ಕೇಳ್ತಿರ್ತಾರೆ. ಬಟ್ ನಾವು ಇನ್ನೂ ಬೇರೆ ಬೇರೆ ಕಡೆ ಲಿಂಕ್ ಮಾಡಿ ಬೇರೆ ಬೇರೆ ಲಾಂಗ್ ಫಾರ್ಮ್ ಹೇಳ್ಬೋದು. ಬಟ್ ಅವೆಲ್ಲ ಅವೈಲಬಲ್ ಇರ್ತಾವೆ. ಬಟ್ ಆದರೆ ನಮಗೆ ಸಿಲಾಬಸ್ಗೆ ರಿಲೇಟೆಡ್ ಇರುವಂಥದ್ದನ್ನು ಅವ್ರು ಕೇಳಿರ್ತಾರೆ ಹೊರತು ಔಟ್ ಆಫ್ ಸಿಲಾಬಸ್ಸಲ್ಲಿ ಇರೋದಿಲ್ಲ.
ಸೊ ಹಾಗಿದ್ಮೇಲೆ ನಾವು ಎಕ್ಸಾಕ್ಟ್ ಅದಕ್ಕೆ ಆನ್ಸರ್ ಹೀಗೆ ಮಾಡಬೇಕಾಗತ್ತೆ. BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂಥೇಳಿ. ಓಕೆನಾ? ಸೊ ಈ ರೀತಿಯಾಗಿ ಭಾಳ ಸಿಂಪಲ್ ಕ್ವಶನ್ಸ್ ಇವೆಲ್ಲ, ಇವೇನು ಜಸ್ಟಿಫಿಕೇಷನ್ ಮಾಡುವಂಥ ಕ್ವಶನ್ಸ್ ಏನೂ ಅಲ್ಲ. ಸೊ ಜಸ್ಟ್ ಡೈರೆಕ್ಟಾಗಿ ಹೆಂಗೆ ಕೇಳ್ತಾರೆ ಕ್ವಶನ್, ಅಂಥವ್ಗೆ ಮಾತ್ರ ಸಂಬಂಧಪಟ್ಟುವಂಥ ಕ್ವಶನ್ಸನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಜಸ್ಟಿಫಿಕೇಷನ್ ಇರುವಂತಹ ಕ್ವಶನ್ಸ್ಗಳನ್ನು, ಆಮೇಲೆ ಇನ್ನಷ್ಟು ಡಿಫಿಕಲ್ಟಾಗಿ ಹೇಗೆ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಡಿಸ್ಕಷನ್ ಮಾಡ್ತೀವಿ.